ಮಧುರ ಅವರೇ, ಯಾರು ನೀವು? ನಮ್ಮನೆಗೆ ಯಾಕೆ ಬಂದಿದ್ದೀರಾ? ಗೌಡ್ರೆ, ಏನಿದು ಹೊಸ ಅವತಾರ? ಯಾಕೆ ಈ ರೀತಿ ಬಂದಿದ್ದೀರಾ? ಮಧುರ ಅವರೇ, ನಾನು ತಪ್ಪು ಮಾಡೋದು ದಿಟ, ಅದಕ್ಕೆ ಕ್ಷಮೆ ಕೇಳ್ತೀನಿ. ಆದ್ರೆ ಪುಟ್ಮಲಿಯಿಂದ ದೂರ ಇರೋ ಶಿಕ್ಷಣ ತಪ್ಪಿಸಿ ನಾನ್ ನಿಮಗ್ ಶಿಕ್ಷೆ ಕೊಟ್ಟಿರೋ ತರ ನನ್ನ ಹತ್ರ ಕ್ಷಮೆ ಕೇಳಿದ್ರೆ ಏನ್ ಪ್ರಯೋಜನ? ಹೋಗ್ ನಿಮ್ಮಮ್ಮನ ಹತ್ರ ಕ್ಷಮೆ ಕೇಳಿ. ಕ್ಷಮಿಸಿದ್ರೆ ಮನೇಲಿರಿ, ಇಲ್ಲ ಅಂದ್ರೆ ರಾಕಿಯವ್ರ ಮನೇಲೇ ಇರಿ. ನಮ್ಮವ್ವ ಒಪ್ಪಲ್ಲ. ಅವಂತರ ಭೀಷ್ಮ ಪ್ರತಿಜ್ಞೆ ಇದ್ದಂಗೆ, ಆಟ ಅಂದ್ರೆ ಆಟ. ಅದಕ್ಕೆ ನೀವೇ ಒಂಚೂರು ಒಪ್ಸಿ. ನೀವ್ ಮಾಡಿರೋ ತಪ್ಪಿಗೆ ಇನ್ನೂ ಶಿಕ್ಷೆ ಅನುಭವಿಸ್ಬೇಕು. ಈಗಲೇ ನಿಮ್ಮಮ್ಮ ಏನಾದ್ರು ಮನೆಗೆ ಸೇರ್ಸ್ಕೊಂಡ್ಬಿಟ್ರೆ ಆ ಕೋಪಕ್ಕೆ ಪುಟ್ಮಲಿಯವ್ರಿಗೆ ನೀವೇನಾದ್ರು ಮಾಡ್ಬಿಟ್ರೆ ನಿಮ್ಗೆ ಅನುಮಾನ ಇದ್ರೆ ಅವಳಿ ಈಗಲೇ ಒಟ್ಟಿಗೆ ಚಾಪ್ ಹಾಕೊಂಡು ಚೆತ್ತೋಗ್ಬಿಡ್ತೀನಿ. ಯಾಕೆ? ನಾನ್ ಚೆನ್ನಾಗಿರೋದು ನಿಮಗೆ ಇಷ್ಟ ಇಲ್ವಾ? ನೀವ್ ಈ ಮನೇಲಿ ಸತ್ರೆ ನಾನೇ ನಿಮ್ನ ಕೊಲೆ ಮಾಡಿದೀನಿ ಅಂತ ಜೈಲಿಗೆ ಸೇರಿಸ್ತಾರೆ. ಅದೇ ನಿಮ್ ಪ್ಲಾನಾ? ಮಧುರವ್ರೆ, ನೀವು ಸೇರ್ಬೇಕಾಗಿರೋದು ಜೈಲಲ್ಲ, ನನ್ನ ಹೃದಯನ. ಏನಂದ್ರೆ? ಅಂತ ಅಪವಾದ ನಿಮ್ಮ ತಲೆ ಮೇಲೆ ಬರ್ತದೆ ಅಂದರೆ ನಾ ಎಡೂರು ಕೆರೆಗೆ ಬಿಡ್ಸೋತೋಯ್ತೀನಿ. ಆದರೆ ಸಾಯಕ್ಕೆ ಮುಂಚೆ ಪುಟ್ಮಲಿ ನೋಡಬೇಕು ಅಂತ ಆಸೆ ಆಯ್ತಾ ಅದೇ ಆಸೆನೇ ಈಡೇರಿಸಿರಿ. ಗೌಡ್ರ, ಅಳೋದ್ ನಿಲ್ಸಿ. ನೀವು ಚೇಂಜ್ ಆಗಿದ್ದೀರಾ ಅನ್ನೋದಕ್ಕೆ ಇದೊಂದು ಮಾತು ಸಾಕು. ಅಂದ್ರೆ ನೀವು ನನ್ನ ಪರೀಕ್ಷೆ ಮಾಡಿದ್ರ್ಯಾ? ಮಾಡ್ಲೇಬೇಕಲ್ವಾ? ಅಷ್ಟು ಸುಲಭವಾಗಿ ಯಾವ ಗಂಡಸನು ನಂಬಕ್ಕಾಗಲ್ಲ. ಆದ್ರೂ ನೀವು ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ಮಾಡಲೇಬೇಕಲ್ಲ, ಒಟ್ಟಪ್ಪಾಡು. ನಾವು ನಾಟಕ ಮಾಡೋ ವಂಶದವ್ರಲ್ಲ ಕಂಬುಡಿ. ಸರಿ, ಬನ್ನಿ ನಿಮ್ಮಮ್ಮನ ಹತ್ರ ಮಾತಾಡಿ ಮನೆಗೆ ಸೇರ್ಸೋ ವ್ಯವಸ್ಥೆ ಮಾಡ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಮಧುರವ್ರೆ. ನಿಮ್ಮ ಫೋಟೋನ ದಿಮ್ ಕೆಳಗಿಟ್ಕೊತೀನಿ. ಅಂದರೆ ನಾನು ಪುಟ್ಮಲ್ಲಿ ಒಂದೇ ರೂಮ್ನಲ್ವ ಮನಿ ಕಳೋದು. ಮನಿ ಕಳಕ್ಕಿಂತ ಮುಂಚೆ ನಿಮ್ಮ ಫೋಟೋನ ನೋಡ್ಬಿಟ್ಟು ಮನಿ ಕತ್ತೀನಿ ಅಂದು. ಈ ಓವರ್ ಆಕ್ಟಿಂಗ್ ಎಲ್ಲ ಬೇಡ, ಬನ್ನಿ ಹೋಗೋಣ. ಮಧು, ನೀನೇನು ರಿಸ್ಕ್ ತಗೋಬೇಡ. ನೀನು ಮಾಡ್ಬೇಕಾಗಿರೋ ಕೆಲಸನ ನಾನು ಮಾಡ್ತೀನಿ. ಬೇಡ ಮಧುರವ್ರೆ, ಅಣ್ಣಪ್ಪನವ್ರ ಮೇಲೆ ನಂಗೆ ನಂಬಿಕೆ ಇಲ್ಲ. ನೀವು ಬಂದು ನಮ್ಮ ಅವ್ನ ಮಾತಾಡಿ. ಗೌಡ್ರೆ, ನನ್ನ ಮೇಲೆ ನಂಬಿಕೆ ಇಲ್ವಾ? ನೀವೆಷ್ಟೋ ಸಲ ಕಷ್ಟದಲ್ಲಿದ್ದಾಗ ನಾನೆಲ್ವೇನ್ರಿ ನಿಮ್ಮನ್ನು ಬಚಾವ್ ಮಾಡಿದ್ದು? ಅದಕ್ಕೆ ಹೇಳೋದು ಅಕ್ಕಪಕ್ಕದವ್ರು ಸಹಾಯ ಮಾಡಬಾರ್ದು ಅಂತ. ಅದೇ ಹಾಲು ಕುಡಿದಿರವ್ರೆ ಎದಕ್ಕೆ ಚೂರಿ ಹಾಕ್ಬೇಕಾದ್ರೆ ಇನ್ನು ನಿಮ್ಮನ್ನ ನಂಬಕಾತ? ನಾನು ಈ ಸ್ಥಿತಿಗೆ ಬಂದಾಗ ಎಂತೆಂತ ಮಾತಾಡಿದ್ರಿ ಅನ್ನೋದು ನನ್ನ ಕಿವಿಲಿ ಇನ್ನೂ ಗುಯ್ ಕೊಡ್ತಾ ಇದೆ. ಗೌಡ್ರೆ, ನಾನು ಇಷ್ಟೆಲ್ಲ ಮಾಡಿದ್ದು ನಿಮಗೆ ಬುದ್ಧಿ ಬರಲಿ ಅಂತ. ನೀವು ಅನುಭವಿಸಿರೋ ಕಷ್ಟ ನೋಡಿ ನಿಮ್ಮನ್ನು ಪುಟ್ಟಮಲ್ಲಿಯವ್ರನ್ನ ಒಂದು ಮಾಡಬೇಕು ಅಂತ ನಾನೇ ಬಂದಿದ್ದೀನಿ. ಹಾಗೆಲ್ಲ ಮಾತಾಡ್ಬಿಡಿ ಗೌಡ್ರೆ, ಬನ್ನಿ. ಹೌದು ಗೌಡ್ರೆ, ನನ್ಕಿಂತ ಚೆನ್ನಾಗಿ ಜಾನಿನೇ ಮಾತಾಡ್ತಾರೆ. ಇನ್ಫ್ಯಾಕ್ಟ್ ಕಾಲೇಜ್ ಡೇಸ್ ಅಲ್ಲಿ ಎಷ್ಟೋ ಲವರ್ಸ್ನ ಒಂದ್ ಮಾಡಿದ್ರು. ಆಗ್ಲಿಂದ ಅವರು ಮೀಡಿಯೇಟರ್ ಕೆಲಸ ಮಾಡ್ಕೊಂಡ್ ಬರ್ತಿದ್ರ, ಅದನ್ನ ಮುಂದುವರ್ಸ್ಕೊಂಡು ಹೋಗಿರೋ ಇವತ್ತು ವರ್ಲ್ಡ್ ಫೇಮಸ್ ಆಗ್ಬಿಟ್ರಪ್ಪ. ಯಾವ ಫೇಮಸ್ ಆಗೋದು ಬೇಕಾಗಿಲ್ಲ, ನಿಮ್ಮನ್ನ ನಿಮ್ಮ ಮನೆಗೆ ತಲುಪಿಸಿದ್ರೆ ಅಷ್ಟೇ ಸಾಕು. ನಿಮ್ಮನ್ನ ನೋಡಿದ ಕೂಡಲೇ ಪುಟ್ಟಮಲ್ಲಿಯವ್ರ ಕಣ್ಣಲ್ಲಿ ಖುಷಿ ಕಾಣುತ್ತಲ್ಲ, ಅದ್ರ ಮುಂದೆ ಯಾವುದು ದೊಡ್ಡದಲ್ಲ. ಅಣ್ಣಪ್ಪನವ್ರೆ, ನಿಮ್ಮನ್ನ ನಾನು ಯಾನ ಅನ್ಕೊಂಡ್ಬಿಟ್ಟಿದ್ದಿ. ಅಂಬಿಗ ವಿಷ್ಣು ಸಿಕ್ತಷ್ಟೇ ಖುಷಿ ಆಗ್ಬಿಡ್ತು. ಅಣ್ಣಪ್ಪನವ್ರೆ, ನಿಮ್ಮನ್ನ ಒಂದೇ ಒಂದ್ಸತಿ ತಬ್ಕೋಬೇಕು ಅನಿಸ್ತದೆ. ತಬ್ಕಳ್ಯ ಬನ್ನಿ ಗೌಡ್ರೆ. ಅಣ್ಣಪ್ಪನವ್ರೆ, ಗೌಡ್ರೆ, ನಾನು ನಿಮ್ಮ ಪಾಲಿನ ವಿಷ್ಣು ಅಲ್ಲ, ತೂಗುದೀಪ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.